ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಆಲ್ರೆಡಿ 2 ಮಂತ್ ಆಯಿತು ವಿಡಿಯೋ ಯಾವುದೂ ಮಾಡಿಲ್ಲ, ಹಾಗೆ ಅಪ್ಡೇಟ್ ಮಾಡ್ತಾಯಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಯಾವುದೂ ವಿಡಿಯೋ ಮಾಡಿಲ್ಲ, ಯೂಟ್ಯೂಬ್ಗೆ ಹಾಕಿಲ್ಲ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಅದಕ್ಕೆ ಮಾವಿನ ಹಣ್ಣು ಶೇಖರಣೆ ಮಾಡೋಣ ಅಂದ್ಕೊಂಡು ಮಾವಿನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ನೀಟಾಗೆಲ್ಲ ಮಾವಿನ ಹಣ್ಣು ತೊಳೆದು ಅದರ ಮೇಲಿನ ತೊಟ್ಟನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲನೂ ಸಹ ಜಜ್ಜಿಬಿಟ್ಟಿದ್ದೀನಿ. ಬೆಲ್ಲ ಜಜ್ಜಿಬಿಟ್ಟು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಕರಗಕ್ಕೆ ಇಡ್ತೀನಿ ಫ್ರೆಂಡ್ಸ್. ಹಾಗೆ ಅದನ್ನು ನೀರೆಲ್ಲ ಕರಗಕ್ಕೆ ಇಟ್ಟಿದ ಮೇಲೆ ನೆಕ್ಸ್ಟ್ ಮಾವಿನ ಹಣ್ಣೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಹೆಚ್ಕೊಂಬಿಟ್ಟು ಆ ತಿಳಿಯನ್ನೆಲ್ಲ ಫುಲ್ಲು ಒಂದು ಸ್ಪೂನ್ ತೊಗೊಂಡು ರಿಮೂವ್ ಮಾಡ್ತಾಯಿದ್ದೀನಿ. ಫುಲ್ಲೆಲ್ಲ ಆ ತಿಳಿನ ನೀಟಾಗೆ ತೆಗಿತಾಯಿದ್ದೀನಿ. ಫಸ್ಟ್ ಆವಾಗೆಲ್ಲ ಕೈಯಿಂದಲೇ ಇದನ್ನು ಮಾಡಿ ತೆಗಿತಾಯಿದ್ರು, ಬಟ್ ಈಗ ಸ್ಪೂನ್ ಬಳಸ್ಬಿಟ್ಟು ನಾನು ತೆಗಿತಾಯಿದ್ದೀನಿ. ಅದು ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಿದ್ಮೇಲೆ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಪೂರ್ತಿ ಅದು ಗಟ್ಟಿ ಗಟ್ಟಿ ಇರುತ್ತೆ. ಸ್ವಲ್ಪ ಫುಲ್ ಮೆತ್ತಗಾಗಿರೋ ಹಣ್ಣು ತೊಗೊಳ್ಳಿ, ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಸ್ಮ್ಯಾಶ್ ಮಾಡಿದ್ದೀನಿ. ಹಾಗೆ ಬೆಲ್ಲದಲ್ಲಿ ಕರಗಕ್ಕೆ ಇಟ್ಟಿದ್ಮೇಲೆ ಅದನ್ನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಸ್ಮ್ಯಾಶ್ ಮಾಡಿರ್ತಕ್ಕಂಥ ಮಾವಿನ ಹಣ್ಣನ್ನು ಫುಲ್ಲು ಇದಕ್ಕೆ ಅದು ಬೆಲ್ಲದಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪ ತೊಳೆದ್ಬಿಟ್ಟು. ಇಲ್ಲ ನಮಗೆ ಜಾಸ್ತಿ ಗಟ್ಟಿ ಬೇಕಾದರೆ ಹಾಗೇನೂ ಬಿಡ್ಬೋದು, ಇಲ್ಲ ಹಾಲನ್ನು ಸಹ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಹಾಲನ್ನು ಹಾಕ್ತಾಯಿಲ್ಲ, ಓನ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ನೀಟಾಗಿ ಅದು ಕಲಿಸ್ತಾಯಿದ್ದೀನಿ ಸ್ಪೂನಿಂದ. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪುಡಿನೂ ಸಹ ಸೇರಿಸ್ತೀನಿ. ನೀವು ಬೇಕಾದ್ರೆ ಏಲಕ್ಕಿ ಶುಂಠಿ ಪುಡಿ ಬೇಕಾದ್ರೆ ಸೇರಿಸ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ದೋಸೆ ಮತ್ತು ಚಪಾತಿ ಹಾಗೆ ರೊಟ್ಟಿ ಜೊತೆನೂ ಯೂಸ್ ಮಾಡ್ಬೋದು, ತಿನ್ಬೋದು. ಇಲ್ಲ ಹಾಗೆ ನಾವು ಕುಡಿತೀವಿ ಅಂದರೂ ಸಹ ಇದನ್ನು ಕುಡಿಬೋದು ಫ್ರೆಂಡ್ಸ್. ಇದಕ್ಕೆ ಐಸ್ ಕ್ಯೂಬ್ ಇದೆ ಹಾಕ್ಕೊಂಡ್ರೆ ಕೋಲ್ಡ್ ಆಗಿರುತ್ತೆ, ಕುಡಿಬೋದು. ಇಲ್ಲ ಫ್ರಿಜ್ಜಲ್ಲಿಟ್ಟು ಸಹ ಕುಡಿಬೋದು. ನಾವು ಇದನ್ನು ರೊಟ್ಟಿ ಜೊತೆ ತಿನ್ನಬೇಕು ಅಂತೇಳಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.